ಬೆಂಗಳೂರಲ್ಲಿ ಬಿಜೆಪಿ ಚಾಣಕ್ಯ ಮೊದಲ ಪಟ್ಟಿ ಫೈನಲ್ ಆಗುತ್ತಾ? ಎಷ್ಟು ಶಾಸಕರಿಗೆ ಕುಕ್, ವಲಸಿಗರಿಗೆ ಟಿಕೆಟ್ ಫಿಕ್ಸ್, ಮೀಸಲಾತಿ ಗ್ಯಾರಂಟಿ ವಾರ್, ಬಿಎಸ್ವೈ ಮೀಟಿಂಗ್ನಲ್ಲಿ ಏನೇನಾಗುತ್ತೆ? ಇದು ಬೆಂಗಳೂರಲ್ಲಿ ಚಾಣಕ್ಯ ಸ್ಟೋರಿ. ಯಡಿಯೂರಪ್ಪ ನಿವಾಸಕ್ಕೆ ಅಮಿತ್ ಶಾ ಅವರ ಆಗಮನ ಆಗಿದೆ. ಬಿಎಸ್ವೈ ಜೊತೆಯಲ್ಲಿ ಅಮಿತ್ ಶಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಹಂಚಿಕೆ, ಎಲೆಕ್ಷನ್ ಸಿದ್ಧತೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಅಮಿತ್ ಶಾ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಇಲ್ಲಿ 2-3 ಸಂದೇಶವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ರವಾನೆ ಮಾಡೋದು, ಜೊತೆಗೆ ವಿಪಕ್ಷದವರಿಗೂ ಕೂಡ ಅಮಿತ್ ಶಾ ರವಾನೆ ಮಾಡಿದಂತಾಗಿದೆ. ಇನ್ನು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರನ್ನ ಮೀಟ್ ಮಾಡಕ್ ಬರ್ತಾ ಇದ್ದಂತೆ ಒಂದಿಷ್ಟು ಸ್ವಾರಸ್ಯಕರ ಮತ್ತೆ ಮಹತ್ವದ ಘಟನೆಗಳು, ಸಂದೇಶ ಸಾರುವಂತ ಘಟನೆಗಳು ಅಲ್ಲಿ ಸಂಭವಿಸಿದೆ. ಹೂಗುಚ್ಛ ನೀಡಿ ಅಮಿತ್ ಶಾ ಅವರನ್ನ ಬಿಎಸ್ವೈ ಹಾಗೇನೆ ವಿಜೇಂದ್ರ ಸ್ವಾಗತಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಯಡಿಯೂರಪ್ಪನವರು ಆ ಹೂಗುಚ್ಛವನ್ನ ಅಮಿತ್ ಶಾ ಅವರಿಗೆ ಕೊಡಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅಮಿತ್ ಶಾ ಅವರೇ ಸೂಚನೆ ಕೊಡ್ತಾರೆ, ಇಲ್ಲ ವಿಜೇಂದ್ರ ಹತ್ರ ನೀವು ಹೂಗುಚ್ಛ ಕೊಡಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆ ಸೂಚನೆಯನ್ನ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ ನೋಡಿ. ಅಂದ್ರೆ ಇಲ್ಲಿ ಒಂದು ಸಂದೇಶ ರವಾನೆ ಮಾಡುವಂತ ಉದ್ದೇಶವನ್ನ ರಾಜಕೀಯ ಚಾಣಕ್ಯ ಅಂತಾನೆ ಕರೆಸ್ಕೊಳ್ಳುವಂತ ಅಮಿತ್ ಶಾ ಅವರು ಕೊಟ್ರ. ಇಲ್ಲಿ ವಿಪಕ್ಷದವರು ಹೇಳ್ತಾ ಇದ್ರು, ಯಾಕಂದ್ರೆ ಯಡಿಯೂರಪ್ಪನವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಟ್ರು, ಅವ್ರನ್ನ ಸೈಡ್ಲೈನ್ ಮಾಡೋ ಉದ್ದೇಶ ಬಿಜೆಪಿಗಿತ್ತು, ಅಮಿತ್ ಶಾ ಅವರು ಕೂಡ ಸೈಡ್ಲೈನ್ ಮಾಡಿದ್ದಾರೆ, ಇಂಥದ್ದೆಲ್ಲ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಅವರನ್ನೇ ಮೀಟ್ ಮಾಡಕ್ ಬಂದು ಇಲ್ಲ, ಅವರ ಪ್ರಾಮುಖ್ಯತೆ ಪಕ್ಷಕ್ಕಿದೆ ಮತ್ತೆ ಅನಿವಾರ್ಯತೆ ಎಷ್ಟಿದೆ ಅನ್ನೋ ಸಂದೇಶ ರವಾನೆ ಆದಂಗಾಯ್ತು. ಮತ್ತೊಂದ್ ಕಡೆ ವಿಜೇಂದ್ರ ಬಗ್ಗೆನೂ ಕೂಡ ಒಂದಿಷ್ಟು ಅಸಮಾಧಾನಗಳು, ಟೀಕೆಗಳು ಸ್ವಪಕ್ಷೀಯರೇ ಮಾಡ್ತಾ ಇದ್ರು. ಮತ್ತೆ ವಿಶೇಷವಾದಂತ ಜವಾಬ್ದಾರಿ ವಿಜೇಂದ್ರ ಅವರಿಗೆ ಈ ಬಾರಿ ಎಲೆಕ್ಷನ್ ನಲ್ಲಿ ಹೈಕಮಾಂಡ್ ಅಂದ್ರೆ ಅಮಿತ್ ಶಾ ಅವರು ಕೊಡ್ತಾರಾ? ಈ ರೀತಿ ಹೂಗುಚ್ಛವನ್ನ ನೋಡಿ ವಿಜೇಂದ್ರ ಅವ್ರ ಹತ್ರನೇ ಕೊಡಿಸಿ, ಅವರೇ ಕೊಡ್ಲಿ ಅಂತ ಹೇಳಿ ಸೂಚನೆಯನ್ನ ಅಮಿತ್ ಶಾ ಅವರೇ ಕೊಟ್ಟಿದ್ರಿಂದ ಈ ಬಗ್ಗೆನೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು, ಅಮಿತ್ ಶಾ ಅವರು ಯಡಿಯೂರಪ್ಪನವರನ್ನ ಮೀಟ್ ಮಾಡಕ್ ಬರ್ತಾ ಇದ್ದಂತೆ ನಡೆದಂತ ಒಂದು ಸ್ವಾರಸ್ಯಕರ ಘಟನೆ, ಮಹತ್ವದ ಸಂದೇಶವನ್ನ ಸಾರುವಂತ ಘಟನೆ ಇದು. ಹೂಗಚ್ಚದಾಯ್ತು. ಇನ್ನು ಒಳಗಡೆ ಮೀಟಿಂಗ್ ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಂಡಿ ಸೇವಿಸುತ್ತಾ ಚರ್ಚೆಯನ್ನ ಅಮಿತ್ ಶಾ ಅವರು ನಡೆಸಿದ್ದಾರೆ. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು, ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಈಗ ಯಡಿಯೂರಪ್ಪನವರಿಗೆ ಒಂದಿಷ್ಟು ಜವಾಬ್ದಾರಿಯನ್ನ ಆಲ್ರೆಡಿ ಹೈಕಮಾಂಡ್ ಕಡೆಯಿಂದ ಸೂಚನೆ ರೀತಿಯಲ್ಲೇ ಕಳಿಸಿದ್ದಾಗಿದೆ. ಅಂದ್ರೆ ಪಕ್ಷಾಂತರ ಮಾಡೋದಕ್ಕೆ ಯಾರೆಲ್ಲ ತಯಾರಿಗಳನ್ನ ನಡೆಸಿದ್ದಾರೆ ಅವರಿಗೆ ನೀವು ಕಡಿವಾಣ ಹಾಕಬೇಕು, ಮನವೊಲಿಕೆಯನ್ನ ಮಾಡಬೇಕು ಅಂತ ಹೇಳಿ. ಇನ್ನು ಪಕ್ಷ ಸಂಘಟನೆ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಅಫ್ಕೋರ್ಸ್ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ರೂಪಿಸಿರ್ತಾರೆ. ಅದನ್ನ ಯಡಿಯೂರಪ್ಪನವರಿಗೆ ಯಾವ ತರ ಕನ್ವೆ ಮಾಡ್ತಾರೆ, ಯಾವ್ಯಾವ ತರದ ಹೊಸ ಜವಾಬ್ದಾರಿಗಳನ್ನ ಕೊಡ್ತಾರೆ. ಇನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಈ ಹಿಂದೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೇ ಯಡಿಯೂರಪ್ಪ ಡಿಸೈಡ್ ಮಾಡಿದ್ರು. ಆದ್ರೆ ಪಕ್ಷದಲ್ಲಿ ಉಂಟಾದ ಕೆಲ ಭಿನ್ನಾಭಿಪ್ರಾಯ, ಗೊಂದಲಗಳಿಂದ ಅದಕ್ಕೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಈಗ ಬಿಜೆಪಿಗೆ ಯಡಿಯೂರಪ್ಪ ಅವರು ಎಷ್ಟು ಅನಿವಾರ್ಯ ಅನ್ನೋ ಸಂದೇಶವನ್ನ ಅಮಿತ್ ಶಾ ಸಾರ್ದಂಗೂ ಆಯ್ತು. ಈಗ ಹೊಸ ಜವಾಬ್ದಾರಿಗಳನ್ನ ಯಾವ ರೀತಿ ಕೊಡ್ತಾರೆ ನೋಡ್ಬೇಕು. ಅದ್ರ ಜೊತೆಯಲ್ಲಿ ವಿಜೇಂದ್ರ ಅವರಿಗೆ ಎಸ್ಪೆಷಲಿ ಯಾವ ತರ ಜವಾಬ್ದಾರಿಯನ್ನ ಕೊಡ್ತಾರೆ, ಯಾವ ಭಾಗದ ಜವಾಬ್ದಾರಿಯನ್ನ ಕೊಡ್ತಾರೆ ಅನ್ನುವಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಗ ಚುನಾವಣೆಗೆ ಟಿಕೆಟ್ ಹಂಚಿಕೆ ಯಾವ ತರ ಇರಬೇಕು, ಪಂಚಮಸಾಲಿ ಮೀಸಲಾತಿ ವಿಷಯವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇವತ್ತು ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದಿಷ್ಟು ಘಟನೆಗಳು ಯಡಿಯೂರಪ್ಪನವರನ್ನ ಮೀಟ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಡೆಸಿದ್ದಾರೆ. ಒಂದಿಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಈಗ ಹುಟ್ಕೊಂಡಿದೆ. ಎಸ್ಪೆಷಲಿ ಅದರಲ್ಲಿ ವಿಜೇಂದ್ರ ಅವರ ಹತ್ರ ಹೂಗುಚ್ಛವನ್ನ ಅವರೇ ಸೂಚನೆ ಕೊಟ್ಟು ಕೊಡಿಸ್ಕೊಂಡು ತಾವು ಸ್ವೀಕರಿಸಿದ್ದು, ಜೊತೆಗೆ ಬೆಂತಟ್ಟಿದ್ದು ಯಾವ ತರ ಸಂದೇಶವನ್ನ ಸಾರ್ತಾ ಇದೆ? ಶರ್ಮಿತಾ ಶೆಟ್ಟಿ, ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಹಾಗೂ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಕ್ಕಂಥ ಅಮಿತ್ ಶಾ ಅವರು ಇದೀಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕಾವೇರಿ ನಿವಾಸದಲ್ಲಿ ಉಪಹಾರ ಸೇವನೆ ಜೊತೆಗೆ ಮುಂದಿನ ಚುನಾವಣೆಯ ಚರ್ಚೆಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಅಮಿತ್ ಶಾ ಅವರು ಇವತ್ತು
BS ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿದ ಕೂಡಲೇ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದರು. ಇತ್ತೀಚೆಗಷ್ಟೇ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿಯವರು ವಿಜೇಂದ್ರ ಅವರನ್ನ ಸಂಬೋಧಿಸಿ ವಿಜೇಂದ್ರ ಅವರ ಹೇಳಿಕೆಯನ್ನು ಇಟ್ಕೊಂಡು ಯಡಿಯೂರಪ್ಪನವರ ಕಿಚನ್ ಕ್ಯಾಬಿನೆಟ್ನಲ್ಲಿ ಟಿಕೆಟ್ ಹಂಚಿಕೆ ಆಗಲ್ಲ, ಟಿಕೆಟ್ ಯಾರಿಗೆ ಕೊಡಬೇಕಂತ ನಿರ್ಧಾರ ಆಗಲೆಂಬ ಮಾತನ್ನು ಹೇಳಿದರು. ಆ ಮುಖಾಂತರ ವಿಜೇಂದ್ರ ಅವರು ಕೂಡ ಇದನ್ನು ತಿರುಗೇಟನ್ನು ಕೊಟ್ಟರು. ಈ ಒಂದು ಸಂದೇಶಕ್ಕೆ ತಕ್ಕಂತೆ ಅಮಿತ್ ಶಾ ಅವರು ಇವತ್ತು ಯಡಿಯೂರಪ್ಪನವರು ಹೂಗುಚ್ಛ ನೀಡಿ ಸ್ವಾಗತ ನೀಡುವ ಸಂದರ್ಭದಲ್ಲಿ ಆರಂಭದಲ್ಲೇ ವಿಜೇಂದ್ರದ ಮುಖಾಂತರ ಕೊಡಿಸಿ ಅಂತೇಳಿ ವಿಜೇಂದ್ರರ ಮುಖಾಂತರ ಮೊದಲು ಹೂಗುಚ್ಛವನ್ನು ಪಡೆದು ಅವರ ಜೊತೆ ಫೋಟೋವನ್ನು ತೆಗೆದುಕೊಂಡು ನಂತರ ಯಡಿಯೂರಪ್ಪನವರ ನಂತರ ಹೂಗುಚ್ಛವನ್ನು ಪಡೆದುಕೊಂಡ್ರು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ BS ಯಡಿಯೂರಪ್ಪನವರು ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಅವರ ಪುತ್ರ ವಿಜೇಂದ್ರ ಕೂಡ ಮುಖ್ಯ ಅನ್ನೋ ಮುಖಾಂತರ ಅವರ BJPಯೊಳಗಿನ ರಾಜಕೀಯ ಎದುರಾಳಿಗಳಿಗೆ ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ರು ಅಂತಲೇ ಹೇಳಲಾಗ್ತದೆ. ಜೊತೆಗೆ ಈ ಉಪಹಾರ ಸಭೆ ಮಹತ್ವದ ಹೈ ವೋಲ್ಟೇಜ್ ಸಭೆ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅಂದರೆ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ 104 ಸ್ಥಾನವನ್ನು ಗಳಿಸಿತು. ಹಾಗಾಗಿ ಈ ಬಾರಿ ಇಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಉಪಸ್ಥಿತಿ ಇದೆ. ಆದರೆ ನೇತೃತ್ವ ಬೇರೆಯವ್ರದ್ದು ಇರ್ತಕ್ಕಂಥದ್ದು BJP ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಇರ್ತಕ್ಕಂಥದ್ದು. ಈ ಹಿಂದೆ ಯಡಿಯೂರಪ್ಪ 2018 ಅವರು BJP ರಾಜ್ಯಾಧ್ಯಕ್ಷರಿದ್ದರು. ನಳಿನ್ ಕುಮಾರ್ ಕಟೀಲ್ ರವರು ಎಲ್ಲ ಒಂದು ಕಡೆ BJPಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ರವರು ಎಲ್ಲೊಂದು ಕಡೆ ಸ್ಟ್ರಾಟಜಿಯನ್ನು ರೂಪಿಸಲು ಕೂಡ ವಿಫಲ ಆಗಿರುವಂಥದ್ದು. ಅವರು ಮಾಸ್ ಲೀಡರ್ ಆಗಲಿಕ್ಕೆ ಕೂಡ ಎಲ್ಲೊಂದು ಕಡೆ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. BJPಯ ರಾಜ್ಯಾಧ್ಯಕ್ಷರಾಗಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ನ ನಾಯಕರುಗಳು ಮೆಚ್ಚುವಂಥ ಹೌದು ಎನ್ನುವಂಥ ನಾಯಕತ್ವವನ್ನು ಕೂಡ ಕೊಡಲಿಲ್ಲ. ಅಲ್ಲದೆ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇನ್ನೋರ್ವ ಲಿಂಗಾಯತ ನಾಯಕ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಆದರೆ ಅವರೆಲ್ಲ ಒಂದು ಕಡೆ ಅವರು ಸ್ಟೇಜ್ ಮ್ಯಾನೇಜರ್ CM ಆದರೆ ವಿನಃ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರಕ್ಕೆ ಇಮೇಜನ್ನು ಮತ್ತಷ್ಟು ಹೆಚ್ಚಿಸುವಂಥ ಮಾಸ್ ಲೀಡರ್ ಆಗಲಿಲ್ಲ. ಅನಿವಾರ್ಯವಾಗಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನ ಈ ಬಾರಿ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಮುಖಸ್ತುತಿ ಮತ್ತು ಉಪಸ್ಥಿತಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಜೊತೆಯಲ್ಲಿ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ BSY ಒಂದಿಷ್ಟು ತ್ಯಾಗಗಳನ್ನ ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಗಳನ್ನ ನಡೆಸ್ಕೊಂಡು ಬರ್ತಾರೆ ಇದ್ರು ಸೂಕ್ತ ರೀತಿಯಲ್ಲಿ ಸ್ಥಾನಮಾನಕ್ಕೆ ವಿಜೇಂದ್ರ ಅವರಿಗೆ ಕೊಡಿಸ್ಬೇಕು ಅಂತ ಹೇಳಿ. ಸೊ ಈಗ ನೋಡಿದ್ರೆ ಇದೊಂಥರ ಹೂಗುಚ್ಚ ಅವ್ರ ಕೈ ಕೊಡಿ ಅಂತಂದ್ರೆ ಒಂಥರ ಈ ಅಧಿಕಾರ ಹಸ್ತಾಂತರ ಮಾಡ್ತಾರಲ್ಲ ಆ ರೀತಿನೂ ಅದನ್ನ ವಿಶ್ಲೇಷಣೆ ಮಾಡಬಹುದಾ? ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು BJPಯನ್ನ ಅಧಿಕಾರಕ್ಕೆ ತರಿಸ್ಕೊಡಿ, ನಿಮ್ ಮಗನಿಗೆ ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ನಾನ್ ಕೊಡ್ತೀನಿ ಅನ್ನೋ ಭರವಸೆನ ಇದು? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಯಾವುದೇ ಸರ್ಕಾರ 5 ವರ್ಷ ಅಥವಾ 4 ವರ್ಷ 3 ವರ್ಷ ಆಡಳಿತ ನಡೆಸಿದ್ರೆ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಅನ್ನೋದು ಸರ್ವೇ ಸಾಮಾನ್ಯ. ಈ ಹಿಂದೆ ಒಂದಷ್ಟು ಪಾತ್ರ ಬದಲಾಗಿದೆ. ಈ ಹಿಂದೆ ಕರ್ನಾಟಕದಲ್ಲಿ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, 5 ವರ್ಷದ ಅವಧಿ ಆಡಳಿತ ನಡೆಸಿತ್ತು. ಎಲ್ಲೊಂದು ಕಡೆ ಟಿಪ್ಪು ಜಯಂತಿ ಇರ್ಬೋದು, ಶಾದಿ ಭಾಗ್ಯ ಇರ್ಬೋದು, ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಹೊಡೆದ್ರು ಅಂತೇಳಿ ಗಂಭೀರ ಆರೋಪ, ಅಲ್ಪಸಂಖ್ಯಾತರ ಓಲೈಕೆ, ಜೊತೆಗೆ ಆಡಳಿತ ವಿರೋಧಿ ಅಲೆ ಇತ್ತು. ಆದರೆ ಈಗ ಪಾತ್ರ ಬದಲಾಗಿರುವಂಥದ್ದು BJP ಸರ್ಕಾರ ಇರತಕ್ಕಂಥದ್ದು, ಬೆನ್ನಲ್ಲಿ ಆಡಳಿತ ವಿರೋಧಿ ಅಲೆ ಇರತಕ್ಕಂಥದ್ದು, BJP ಮೇಲೆ 40% ಸರ್ಕಾರ ಎಂಬ ಗಂಭೀರ ಆರೋಪ ಇರುವಂಥದ್ದು, PSA ಸ್ಕ್ಯಾಮ್ ಕಣ್ಮುಂದೆ ಇರತಕ್ಕಂಥದ್ದು, ಇನ್ನು ಹಲವಾರು ಗಂಭೀರ ಆರೋಪಗಳಿರ್ತಕ್ಕಂಥದ್ದು, ಪಕ್ಷದೊಳಗಡೆ ಹಲವಾರು ನಾಯಕರುಗಳು ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಿರುವಂಥದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈಗ ರಾಜ್ಯಾಧ್ಯಕ್ಷರು ಅಲ್ಲ, ಮುಖ್ಯಮಂತ್ರಿಯೂ ಅಲ್ಲ. ಈ ಎಲ್ಲ ಫ್ಯಾಕ್ಟರ್ ನಡುವೆ ಈ ಬಾರಿ ಭಾರತೀಯ ಜನತಾ ಪಕ್ಷ 2023ರ ವಿಧಾನಸಭೆ ಚುನಾವಣೆ ಎದುರಿಸಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರಾದರೂ ಒಬ್ರು ಮಾಸ್ ಲೀಡರ್ ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖಸ್ತುತಿ ಇಟ್ಟುಕೊಂಡು ಹೋದ್ರೂ ಕೂಡ ಅಲ್ಲಿ ಯಡಿಯೂರಪ್ಪ ಅನ್ನೋ ಒಂದು ಫೇಸ್ ಬೇಕು, ಯಡಿಯೂರಪ್ಪ ಅನ್ನೋ ಮುಖ್ಯವಾಹಿನಿ ಬೇಕು, ಯಡಿಯೂರಪ್ಪ ಅನ್ನೋ ಮುಖಸ್ತುತಿ ಬೇಕು. ಹಾಗಾಗಿ ಅನಿವಾರ್ಯವಾಗಿ ಯಡಿಯೂರಪ್ಪನವ್ರನ್ನ ಓಲೈಕೆ ಮಾಡಿ ಅವರ ಒಳಗೆ ಇರತಕ್ಕಂಥ ಮುರಿದ ಮನಸ್ಸನ್ನ ಸರಿಪಡಿಸುವ ಭಾಗವಾಗಿ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡುವ ಸಲುವಾಗಿ ಮತ್ತು ಪ್ರಬಲ ಎದುರಾಳಿ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕುವ ಎಲ್ಲ ರಣತಂತ್ರದ ಬಗ್ಗೆ ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸದಲ್ಲಿ ಅಮಿತ್ ಶಾ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಅರುಣ್ ಸಿಂಗ್ ಮತ್ತು ಅವರ ಪುತ್ರ BY ವಿಜೇಂದ್ರ ಜೊತೆ ಈಗ ಸಂವಾದ ನಡೆಸುವ ಮುಖಾಂತರ, ಸಮಾಲೋಚನೆ ನಡೆಸುವ ಮುಖಾಂತರ ಈಗ ಮಾತುಕತೆಯನ್ನ ಮುಂದುವರಿಸಿರುವಂತದ್ದು ಶರ್ಮಿತಾ ಶೆಟ್ಟಿ. ಪಟೇಲ್, ಅಫ್ಕೋರ್ಸ್ ಯಡಿಯೂರಪ್ಪನವರಿಗೆ ಈ ಬೆಳವಣಿಗೆಯಿಂದ ಒಂದಿಷ್ಟು ಸಂದೇಶಗಳು, ಚರ್ಚೆಗಳು ಹುಟ್ಕೊಂಡಿರೋದ್ರಿಂದ ಖುಷಿ ಅಂತೂ ಆಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ವಿಜೇಂದ್ರ ಅವರಿಗೆ ಯಾವ ಕ್ಷೇತ್ರದಿಂದ ಟಿಕೆಟ್ ಆಗುತ್ತೆ, ಜೊತೆಗೆ ಅಂದ್ರೆ ಈಗ ಕುಟುಂಬ ರಾಜಕಾರಣ ಅಂತ ಆರೋಪಗಳು ಏನ್ ಬಂದಿತ್ತು, ಆಲ್ರೆಡಿ ರಾಘವೇಂದ್ರ ಅವರು ಈಗ ಜನಪ್ರತಿನಿಧಿ ಆಗಿರೋದ್ರಿಂದ ವಿಜೇಂದ್ರ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ, ಅಂದ್ರೆ ಒನ್ಸ್ ಅಗೇನ್ ಕುಟುಂಬ ರಾಜಕಾರಣದ ಆರೋಪ ಇರ್ಬೋದು. ಜೊತೆಗೆ ಈಗ ಸೋಮಣ್ಣ ಅವರು ಮುನಿಸು ಏನಿತ್ತು ಅಸಮಾಧಾನ, ಅದು ಅಮಿತ್ ಶಾ ತನಕ ಹೋಗಿ ಬಂದಿದೆ. ಚಾಮರಾಜನಗರ ಭಾಗಕ್ಕೆ ಅವ್ರನ್ನೇ ಉಸ್ತುವಾರಿ ಮಾಡಿ ಅಂತ ಹೇಳಿ, ಹಳೆ ಮೈಸೂರು ಭಾಗದಲ್ಲೂ ಡಿಮ್ಯಾಂಡ್ ಇದೆ, ವಿಜೇಂದ್ರ ಅವರನ್ನ ಕರೆಸಬೇಕು, ಅವರಿಗೊಂದು ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ. ಅದೆಲ್ಲದ್ರ ಬಗ್ಗೆ ಚರ್ಚೆ ಇವತ್ತು
ಖಂಡಿತವಾಗಿಯೂ ಶರ್ಮಿಳಾ ಶೆಟ್ಟಿ ತಾವು ಶಿಕಾರಿಪುರ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಶಿಕಾರಿಪುರ ಕ್ಷೇತ್ರ ಅನ್ನೋದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕೂಸು. ಅದು ಆ ಕೂಸನ್ನು ಅವರೇ ಬೆಳೆಸಿರುವಂಥದ್ದು. ಹಾಗಾಗಿ ಆ ಕ್ಷೇತ್ರವನ್ನ ತಮ್ಮ ಕುಟುಂಬದವರಲ್ಲದೆ ಬೇರೊಬ್ಬರಿಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಟ್ಟುಕೊಟ್ರು ಕೂಡ ಅದನ್ನ ಅರ್ಗಿಸಿಕೊಳ್ಳುವಂತ ಶಕ್ತಿ ಕೂಡ ಯಡಿಯೂರಪ್ಪ ಸೇರಿದಂತೆ ಅವರ ಕುಟುಂಬಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಈ ಹಿಂದೆ ಶಿಕಾರಿಪುರ ಕ್ಷೇತ್ರಕ್ಕೆ ಅವರ ಪುತ್ರಿಯರಾಗಿರ್ತಕ್ಕಂಥ ಅರುಣಾದೇವಿ ಮತ್ತು ಉಮಾದೇವಿ ಇಬ್ಬರಲ್ಲಿ ಒಬ್ಬರು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಂತ ಇಚ್ಛೆ ಪಟ್ಟಿದ್ರು. ಬದಲಾಗಿ BA ವಿಜೇಂದ್ರ ಅವರಿಗೆ ವರ್ಣ ಅಥವಾ ಗುಂಡ್ಲುಪೇಟೆ ಅಥವಾ ಇನ್ಯಾವುದಾದ್ರೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಮುಖಾಂತರ ಒಂದ್ ಕಡೆ ವಿಜೇಂದ್ರ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ನಾಯಕತ್ವವನ್ನು ಕೊಡಬೇಕು. ಆ ಮುಖಾಂತರ ಶಿಕಾರಿಪುರ ಕ್ಷೇತ್ರವನ್ನು ತಮ್ಮ ಕುಟುಂಬದವರೇ ತಮ್ಮ ಪುತ್ರಿಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಕೊಡಬೇಕಂತ ಹೇಳಿದು BS ಯಡಿಯೂರಪ್ಪನವರ ಅಭಿಲಾಷೆ ಮತ್ತು ಆಸೆ ಮತ್ತು ಇಚ್ಛೆ ಆಗಿತ್ತು. ಆದ್ರೆ ಅವರ ಇಚ್ಛೆಯನ್ನ ಪೂರೈಸಲಿಕ್ಕೆ ಹೈಕಮಾಂಡ್ ತಯಾರಿರಲಿಲ್ಲ. ಯಾಕಂದ್ರೆ ಕುಟುಂಬ ರಾಜಕಾರಣದ ವಿರುದ್ಧವೇ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷ, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು. ಹಾಗಾಗಿ ಅಮಿತ್ ಶಾ ಅವರು ಎಲ್ಲ ಒಂದ್ ಕಡೆ ಕುಟುಂಬದಲ್ಲಿ ಮತ್ತೊಬ್ಬ ಪುತ್ರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಶಿಕಾರಿಪುರ ಕ್ಷೇತ್ರ ಕೈತಪ್ಪಬಾರದೆಂಬ ಕಾರಣಕ್ಕಾಗಿ ದಿಢೀರ್ನ ಹೈಕಮಾಂಡ್ ಅನುಮತಿ ಇಲ್ಲದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ಕ್ಷೇತ್ರದ ನನ್ನ ಮುಂದಿನ ಉತ್ತರಾಧಿಕಾರಿ ಮತ್ತು ಅಭ್ಯರ್ಥಿ BA ವಿಜೇಂದ್ರ ಅಂತೇಳಿ ಅನೌನ್ಸ್ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಶಿಕಾರಿಪುರ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ನನ್ನ ಕುಟುಂಬ ಹೊರತುಪಡಿಸಿ ಯಾರಿಗೂ ಬಿಟ್ಕೊಡಲ್ಲ ಎಂಬ ಸಂದೇಶವನ್ನ ರಾಜ್ಯ BJP ಘಟಕ ಹಾಗೂ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷದ ಮಾಸ್ ಲೀಡರ್ ಕೂಡ ಹೌದು, ಎಲ್ಲ ಒಂದ್ ಕಡೆ ಈ ಚುನಾವಣೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಅವರನ್ನ ಕಟ್ಟಿ ಹಾಕಿದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲೊಂದ್ ಕಡೆ ಚುನಾವಣಾ ಹೋರಾಟವನ್ನು 25% ಕಟ್ಟಿ ಹಾಕಿದಂತೆ ಅನ್ನೋದು ಕೂಡ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ. ಹಾಗಾಗಿ ಒಂದು ವೇಳೆ ವರ್ಣದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡಿದ್ರೆ ವರ್ಣಾ ಕ್ಷೇತ್ರಕ್ಕೆ ವಿಜೇಂದ್ರವನ್ನ ಕಳಿಸಿಕೊಟ್ಟು ಚುನಾವಣೆ ಎದುರಿಸುವಂತೆ ಮಾಡುವಂತೆ ಸೂಚನೆ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ಗಿಂತಲೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ಹಾಗೂ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ BJPಯ ಟಾರ್ಗೆಟ್ ಆಗಿದ್ರಿಂದ ವಿಜೇಂದ್ರವನ್ನ ಕಳಿಸಿಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಶಿಕಾರಿಪುರ ಕ್ಷೇತ್ರದ ಮುಂದಿನ ಭವಿಷ್ಯ ಎಂಬ ಲೆಕ್ಕಾಚಾರ ಕೂಡ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಖುಷಿಪಡಿಸಬೇಕು, ಅವರ ಒಳಗಿನಿಂದ ಇರತಕ್ಕಂಥ ಮುರಿದ ಮನಸ್ಸನ್ನ ಸಮಾಧಾನ ಪಡಿಸಬೇಕು, ಅವರ ಮುಖಸ್ತುತಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಅವರನ್ನ ಜೊತೆಯಲ್ಲಿ ಇಟ್ಟುಕೊಂಡೆ ಚುನಾವಣೆ ಎದುರಿಸಬೇಕು. ಅದಕ್ಕೆ ಏನೆಲ್ಲ ಬೇಕು ತಂತ್ರಗಾರಿಕೆಯನ್ನ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮತ್ತು BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರನ್ನ ಇಟ್ಟುಕೊಂಡೆ ಇದೀಗ ಅಮಿತ್ ಶಾ ಅವರು ಉಪಹಾರದ ಹೆಸರಿನಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ಮಾಡ್ತಿರುವಂತದ್ದು ಶರ್ಮಿಳಾ ಶೆಟ್ಟಿ. ಪಟೇಲ್, ಈಗ ವರುಣಾ ಕ್ಷೇತ್ರವನ್ನ ನೀವು ಪ್ರಸ್ತಾಪ ಮಾಡಿದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ನಾನು ಅಲ್ಲಿ ನಿಂತ್ರೆ ಸೇಫ್ ಅಂತ ಅನ್ಸಿ ಆ ಕ್ಷೇತ್ರವನ್ನ ಅನೌನ್ಸ್ ಮಾಡಿದ್ರು ಕೂಡ BJP ಅವರ ಸ್ಟ್ರಾಟಜಿ ಅಲ್ಲಿ ಎದುರಾಳಿಯಾಗಿ ವಿಜೇಂದ್ರ ಅವರನ್ನು ನಿಲ್ಲಿಸೋದು. ಈಗ ಅಲ್ಲಿ ಒಂದು ವೇಳೆ ವಿಜೇಂದ್ರ ಅವರಿಗೆ ಟಿಕೆಟ್ ಅನೌನ್ಸ್ ಆದ್ರೆ BJPಯಿಂದ ಅಲ್ಲಿ ಲಿಂಗಾಯತ ಸಮುದಾಯವನ್ನು ಕೂಡ ಪ್ರಬಲ ಆಗಿರೋದ್ರಿಂದ ಯಾವ ತರ ಟಫ್ ಫೈಟ್ ಕ್ರಿಯೇಟ್ ಆಗ್ಬೋದು? ಶರ್ಮಿಳಾ ಶೆಟ್ಟಿ, ಸಾಮಾನ್ಯವಾಗಿ ಈ ದೇಶದ ಚುನಾವಣಾ ಆಯೋಗ ಏನೇ ಹೇಳ್ಬೋದು, ರಾಜಕಾರಣಿಗಳು ಏನೇ ಹೇಳ್ಬೋದು, ಕ್ಯಾಶ್ ಕೆಪಾಸಿಟಿಯ ಮೇಲೆ ಚುನಾವಣೆ ನಡೆಯುವಂಥದ್ದು. ಹಾಗಾಗಿ ವರ್ಣಾ ಕ್ಷೇತ್ರದಲ್ಲೂ ಕೂಡ ಜಾತಿ ಆಧಾರಿತ ಚುನಾವಣೆ ನಡೆಯುತ್ತೆ ಅನ್ನೋದು BJP ಲೆಕ್ಕಾಚಾರ. ಯಾಕಂತಂದ್ರೆ ಅಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮತದಾರರು ವೀರಶೈವ ಲಿಂಗಾಯತರಿರೋದ್ರಿಂದ ಆ ಮತದಾರರನ್ನ ಓಲೈಕೆ ಮಾಡಿಕೊಂಡ್ರೆ, ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರನ ಓಲೈಕೆ ಮಾಡಿಕೊಂಡ್ರೆ ಸಿದ್ದರಾಮಯ್ಯರನ್ನ ಸೋಲಿಸಬಹುದು. ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿದ್ರೆ BA ವಿಜೇಂದ್ರ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿ ಯಡಿಯೂರಪ್ಪನವರು ಹೆಚ್ಚು ಇಂಟ್ರೆಸ್ಟ್ ಅನ್ನ ತೆಗೆದುಕೊಳ್ತಾರೆ. ಆಗ ಚುನಾವಣೆ ಪ್ರಚಾರ ಹೆಚ್ಚು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರವ್ರನ್ನ ಸೋಲಿಸಲಿಕ್ಕೆ ಸುಲಭ ಆಗುತ್ತೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಅದು ತವರು ಕ್ಷೇತ್ರ. 2 ಬಾರಿ ಗೆದ್ದಂತ ಸಂದರ್ಭದಲ್ಲೂ ಕೂಡ ಅತ್ಯಂತ ದೊಡ್ಡ ಹುದ್ದೆಯನ್ನು ಅನುಭವಿಸಿದಂತವರು. ಆರಂಭದಲ್ಲಿ ಮೊದಲ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಅವರು ರಾಜ್ಯದ ವಿಪಕ್ಷ ನಾಯಕರಾಗಿದ್ರು. 2ನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದ್ರು. ಹಾಗಾಗಿ ವರ್ಣಾ ಕ್ಷೇತ್ರ ಅನ್ನೋದು ಸಿದ್ದರಾಮಯ್ಯ ಪಾಲಿಗೆ ಅದು ಲಕ್ಕಿ ಕ್ಷೇತ್ರ. ಹಾಗಾಗಿ ಸಿದ್ದರಾಮಯ್ಯವ್ರಿಗೆ ಅಲ್ಲಿ ಸ್ಥಳೀಯರು ಆಗಿರುವಂತದ್ದು, ವರ್ಣಾ ಕ್ಷೇತ್ರದವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನ ಉಂಡಿ ಕೂಡ ವರ್ಣಾ ಕ್ಷೇತ್ರಕ್ಕೆ ಬರುವಂತದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ ಆಪ್ತರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ನಾಯಕರು ಇರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯ ಗೊತ್ತಿರುವಂತವರು ಮತ್ತು ಅಲ್ಲಿರ್ತಕ್ಕಂಥ ಬಹುತೇಕ ಮತದಾರರು ಕೂಡ ಗೊತ್ತಿರುವಂತವರು. ಹಾಗಾಗಿ ಆ ಕ್ಷೇತ್ರದಲ್ಲಿ ಗೆಲುವು ಸುಲಭ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಇದೀಗ BJP ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು BA ವಿಜೇಂದ್ರನೇ ಸೂಕ್ತ ಅಭ್ಯರ್ಥಿ ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಈ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ BA ವಿಜೇಂದ್ರ ಅವರನ್ನ ಸ್ಪರ್ಧೆಗೆ ಸೂಚಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಒಂದು ವೇಳೆ ವರ್ಣಾದಿಂದ ಸ್ಪರ್ಧೆಯನ್ನ ವಿಜೇಂದ್ರ ಮಾಡಿದ್ರೆ ಹಾಗಾದ್ರೆ ಶಿಕಾರಿ
ಶಿಕಾರಿಪುರ ಕ್ಷೇತ್ರದ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದವರಿಗೆ ಅವರ ಪುತ್ರಿ ಯಾರಿಗಾದ್ರೂ ಟಿಕೆಟ್ ಕೊಟ್ಟರೆ ಮತ್ತೆ ಕುಟುಂಬ ರಾಜಕಾರಣದ ವಿಚಾರ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರು ಸೂಚಿಸಿದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಶಿಕಾರಿಪುರ ಕ್ಷೇತ್ರ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಎಲ್ಲದರ ನಡುವೆ ಕೂಡ ಶಿಕಾರಿಪುರ ಕ್ಷೇತ್ರದಿಂದಲೇ ಬಿ ಎ ವಿಜೇಂದ್ರ ಸ್ಪರ್ಧೆ ಮಾಡಬೇಕಂತ ಯಡಿಯೂರಪ್ಪನವರು ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ವರ್ಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಪ್ಪುತ್ತಾರ ಅನ್ನೋದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಬಿ ಎ ವಿಜೇಂದ್ರ ಅವರ ವಿಷನ್ ಇರ್ತಕ್ಕಂಥ 2028ರ ವಿಧಾನಸಭೆ ಚುನಾವಣೆ, 2028ರ ಹೊತ್ತಿಗೆ ಎಲ್ಲೊಂದ್ ಕಡೆ ಬಿಜೆಪಿ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡ್ತೀನಿ ವರುಣದಿಂದ ಅಂತ ಹೇಳಿದ ಮೇಲೆ ಇದೆಲ್ಲ ಲೆಕ್ಕಾಚಾರಗಳು ಎನಿವೇಸ್ ಮತ್ತಷ್ಟು